ಇರಾನ್ನ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ 3 ಯುದ್ಧ ಕಾಪ್ಟರ್ಗಳು ಧ್ವಂಸವಾಗಿದ್ದಾವೆ. ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇರುವಂತದ್ದು. ಇರಾನ್ನ ಸರ್ವನಾಶಕ್ಕೆ ನಾಂದಿ ಹಾಡಿರುವಂತ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಈಗಾಗಲೇ ಅಮೆರಿಕ ಕೂಡ ವಾರ್ನ್ ಕೊಟ್ಟಿರುವಂತದ್ದು ಇರಾನ್ಗೆ ಶಾಂತಿ ಮಾತುಕತೆಗೆ ಬನ್ನಿ ಅಂತ ಆಹ್ವಾನವನ್ನು ನೀಡಿತ್ತು. ಆದರೆ ಇರಾನ್ ಇದ್ಯಾವುದಕ್ಕೂ ಕೂಡ ಒಪ್ಪಿಲ್ಲ. ಬೆದರಿಕೆಯ ಶಾಂತಿ ಮಾತುಕತೆಗೆ ನಾವು ಬರೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಇದರಿಂದಾಗಿ ಇರಾನ್ ಮೇಲಿನ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ನ ವಾಯುಪಡೆ ನಡೆಸಿರುವಂತಹ ದಾಳಿಯಿಂದಾಗಿ 3 ಯುದ್ಧ ಕಾಪ್ಟರ್ಗಳು ಧ್ವಂಸವಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಇರಾನ್ನ ಹಲವಾರು ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅಲ್ಲಿನ ವಿಜ್ಞಾನಿಗಳು, ಸೇನಾ ಮುಖ್ಯಸ್ಥರು, ರಾಜಕೀಯ ಮುಖಂಡರು, ಜೊತೆಗೆ ಸುದ್ದಿವಾಹಿನಿಗಳ ಮೇಲೂ ಕೂಡ ಟಾರ್ಗೆಟ್ ಅನ್ನು ಮಾಡಲಾಗಿತ್ತು. ನಿನ್ನೆ ನಡೆದಂಥ ಒಂದು ದಾಳಿ ಏನಿದೆ, ಸುದ್ದಿವಾಹಿನಿ ಮೇಲೆ ಆದಂತಹ ದಾಳಿ, ಅದರಿಂದಾಗಿ ಕೂಡ ಸಾಕಷ್ಟು ಅನಾಹುತ ಆಗಿತ್ತು.